ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೋಮ್ ಡಸ್ ಕೈ ಕಟ. ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟಿಗೆ ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಆಮೇಲೆ ಮೆಣಸು, ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಕೊಡೋದು. ಒಗ್ಗರಣೆ ಎಲ್ಲ ಆಯಿತು ಅಂದ ತಕ್ಷಣ ನೆನೆಸಿಟ್ಟಿರೋ ಹುಣಸೆ ಹಣ್ಣಿನ ರಸನ ಹಾಕಬೇಕು. ಹುಣಸೆ ಹಣ್ಣಿನ ರಸ ಈ ಸೈಡ್ ಹಾಕಿ ಸ್ವಲ್ಪ ತಿರುಗಿಸಿ ಅದಕ್ಕೆ ಆ ಸೈಡ್ ಅದು ಕುದೀತಾ ಇರುವಾಗ ಅದಕ್ಕೆ ಇನ್ನೂ ನೀರಿದ್ದರೆ ತೊಳೆದು ಹಾಕ್ಕೊಳ್ಬೋದು. ಯಾಕೆಂದರೆ ಇದಕ್ಕೆ ಬೇರೆ ಯಾವುದೇ ನೀರನ್ನು ನಾವು ಮಿಕ್ಸ್ ಮಾಡಲ್ಲ. ನೀರು ಬಿಸಿ ಆದಮೇಲೆ ಇದಕ್ಕೆ ಈ ಸೈಡು ಅದು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು. ಯಾಕೆಂದರೆ ಹುಳಿಗೆ ಬೆಲ್ಲ ಎಲ್ಲ ಟೇಸ್ಟು ಇದರಲ್ಲಿ ಮಿಕ್ಸ್ ಇರುತ್ತೆ. ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ಬೇಕು ಇದಕ್ಕೆ ನಾನು 1.5 ಚಮಚ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಇರುತ್ತೋ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದು ಸೈಡ್ ಅದು ಕುದೀತಾ ಇರಬೇಕಾದ್ರೆ ತೆಂಗಿನ ತುರಿಗೆ ಒಣ ಮೆಣಸು, ಸಾಸಿವೆ ಹಾಕಿ ರುಬ್ಕೊಳ್ಬೇಕು. ಜಾಸ್ತಿ ನೀರು ಹಾಕಬಾರ್ದು. ಇವಾಗ ನಮ್ಮ ಗೊಜ್ಜು ಅವಲಕ್ಕಿ ಮಸಾಲ ರೆಡಿ ಇದೆ. ಅದಕ್ಕೆ ನೆನೆಸಿಟ್ಟಿರುವಂಥ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡಿದರೆ ಗೊಜ್ಜು ಅವಲಕ್ಕಿ ರೆಡಿ. ಇದಕ್ಕೆ ಬೆಳಿಗ್ಗೆ ಟಿಫಿನ್ಗೆ ದಿಢೀರಂತ ಮಾಡ್ಕೊಳ್ಬೋದು. ಇದಕ್ಕೆ ಮೊಸರು ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತಲ್ವ. ರೆಸಿಪಿನ ಟ್ರೈ ಮಾಡಿ ಹೇಳಿ.